ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಕೇರಳದ ತಿರುವನಂತಪುರಂನಲ್ಲಿರುವ ಒಂದು ಅದ್ಭುತವಾದ ಸ್ಥಳಕ್ಕೆ ಬಂದಿದ್ದೀವಿ. ಅದರ ಹೆಸರು ಪೂವಾರ್ ಅಂತ. ಪೂವಾರ್ ಅನ್ನೋ ಹೆಸರು ಕೇಳಿದಾಗಲೇ ಕೇರಳದ ಹಸಿರು ನೀರು, ತೆಂಗಿನ ಮರಗಳು, ಶಾಂತವಾದ ವಾತಾವರಣ ಇವೆಲ್ಲವೂ ನೆನಪಾಗುತ್ತೆ. ಆದರೆ ಪೂವಾರ್ನ ನಿಜವಾದ ಸೌಂದರ್ಯವನ್ನು ನೋಡಬೇಕಾದ್ರೆ ನಾವು ಬೋಟ್ನಲ್ಲಿ ಪ್ರಯಾಣ ಮಾಡಬೇಕು. ಇವತ್ತು ನಾವು ಕೂಡ ಬೋಟ್ನಲ್ಲಿ ಪೂವಾರ್ ಅದ್ಭುತವಾದ ಬ್ಯಾಕ್ ವಾಟರ್ ಮತ್ತು ಸುತ್ತಮುತ್ತಲಿನ ಪ್ರಕೃತಿಯನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಹಾಗಾದರೆ ಬನ್ನಿ ನಮ್ಮ ಜೊತೆ ಈ ಸುಂದರವಾದ ಬೋಟ್ ಜರ್ನಿಗೆ ನಾವು ಹೊರಡೋಣ. ಇಲ್ಲಿಂದ ನಮ್ಮ ಬೋಟ್ ರೈಡ್ ಶುರುವಾಗ್ತಾ ಇದೆ. ಬೋಟ್ಗೆ ಹತ್ತಿದ ತಕ್ಷಣವೇ ಒಂದು ವಿಷಯ ಗಮನಕ್ಕೆ ಬರುತ್ತೆ. ಇಲ್ಲಿನ ವಾತಾವರಣ ಎಷ್ಟು ಶಾಂತವಾಗಿದೆ ಅಂದರೆ ನಗರದ ಟ್ರಾಫಿಕ್ ಇಲ್ಲ. ಸೊ ಇದು ಸಾಲ್ಟ್ ವಾಟರ್ ಟಾಲರೆಂಟ್ ಆಗಿರುತ್ತೆ. ಇದು ಕೋಸ್ಟಲ್ ಲೈನ್ನ ಪ್ರೊಟೆಕ್ಟ್ ಮಾಡುತ್ತೆ. ನೋಡಿ, ಅಲ್ಲೆಲ್ಲ ಕೊಕೊನಟ್ ವಾಟರ್ಸ್ನೆಲ್ಲ ಸೇಲ್ ಮಾಡ್ತಿದ್ದಾರೆ. ಟೈಮ್ ಇருக்கு. எவ்வளோ என்னது எவ்வளோ இருக்காது பச்சை அதுக்கு 60 ருபீஸ் ನನಗೆ 80 ருபீஸ் 80. ನೋಡಿ, ಅಲ್ಲಿ ಮುಂದೆಗಡೆ ಎಲ್ಲ ಹೋಗ್ತಾ ಇದ್ದಾರೆ. ಎಷ್ಟೆಷ್ಟು ವರ್ಷದ ಹಳೆ ಮರ ಅಲ್ವಾ ಚಿನ್ನ? ಹಳೆ ಮರ ಚೆನ್ನಾಗಿದೆ. ಕೆಲವೊಂದು ಸೌಂದರ್ಯವನ್ನು ನಾವು ಕೇವಲ ಕಣ್ಣಿನಲ್ಲಿ ನೋಡುವುದಕ್ಕಿಂತ ಅದನ್ನು ಅನುಭವಿಸಬೇಕು. ಪೂವಾರ್ ಕೂಡ ಅಂತ ಒಂದು ಸ್ಥಳ. ಬೋಟ್ನಲ್ಲಿ ಹೋಗುತ್ತಿದ್ದಾಗಲೂ ಸುತ್ತಲೂ ನೋಡಿದರೆ ಪ್ರಕೃತಿಯೇ ನಮ್ಮ ಜೊತೆ ಪ್ರಯಾಣ ಮಾಡುತ್ತಿರುವಂತೆ ಅನಿಸ್ತಾ ಇರುತ್ತೆ. ನೀರಿನ ಮೇಲೆ ಬೋಟ್ ಸಾಗುವಾಗ ಉಂಟಾಗುವ ಸಣ್ಣ ಅಲೆಗಳು, ಗಾಳಿಯಲ್ಲಿ ತೇಲುವ ತೆಂಗಿನ ಮರಗಳ ಎಲೆಗಳು, ಆ ಹಸಿರು ವಾತಾವರಣ, ಹಬ್ಬಬ್ಬ, ಇವೆಲ್ಲವೂ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿಯನ್ನು ಕೊಡುತ್ತೆ. ಕೆಲವೊಮ್ಮೆ ನಮಗೆ ಜೀವನದಲ್ಲಿ ಬೇಕಾಗಿರುವುದು ದೊಡ್ಡ ದೊಡ್ಡ ವಸ್ತುವಲ್ಲ, ಇಂಥರ ಕೆಲವು ಕ್ಷಣಗಳೇ ಸಾಕು. ಈಗ ನಾವು ಪೂವಾರ್ನ ಬ್ಯಾಕ್ ವಾಟರ್ ಭಾಗದೊಳಗೆ ಹೋಗುತ್ತಾ ಇದ್ದೇವೆ. ಇಲ್ಲಿನ ನೀರು ಮತ್ತು ಸುತ್ತಲಿನ ಪ್ರಕೃತಿಯ ಕಾಂಬಿನೇಷನ್ ತುಂಬ ಅದ್ಭುತವಾಗಿದೆ. ನೀವು ಕೇರಳಕ್ಕೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಪೂವಾರ್ ಅನ್ನೋ ನಿಮ್ಮ ಲಿಸ್ಟ್ನಲ್ಲಿ ಖಂಡಿತವಾಗ್ಲೂ ಸೇರಿಸ್ಕೊಳ್ಳೇಬೇಕು. ವಿಶೇಷವಾಗಿ ಬೋಟ್ ರೈಡ್ ಮಾಡೋದಕ್ಕೆ ಇಷ್ಟಪಡುವವರಿಗೆ ಇದು ತುಂಬ ಒಳ್ಳೆಯ ಅನುಭವ. ಬೋಟ್ನಲ್ಲಿ ಕುಳಿತುಕೊಂಡು ಸುತ್ತಲಿನ ದೃಶ್ಯಗಳನ್ನು ನೋಡುತ್ತಾ ಹೋಗುವುದೇ ಒಂದು ರೀತಿಯ ಮೆಡಿಟೇಷನ್ ಥರ ಅನಿಸುತ್ತೆ. ನಾವು ರುಟ್ ಚಕ್ರನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ನಮಗೆ ಬರುತ್ತೆ. ನಾವು ಪ್ರತಿದಿನದ ಜೀವನದಲ್ಲಿ ತುಂಬ ಬ್ಯುಸಿಯಾಗಿರ್ತೇವೆ, ಆದರೆ ಇಂತಹ ಜಾಗಕ್ಕೆ ಬಂದಾಗ ಸ್ವಲ್ಪ ಸಮಯ ನಮ್ಮನ್ನು ನಾವು ಮರೆತು ಪ್ರಕೃತಿಯ ಜೊತೆ ಸಮಯ ಕಳೆಯಬಹುದು. ನಾವು ಗೋಲ್ಡನ್ ಸ್ಯಾಂಡ್ ಬೀಚ್ ಕಡೆಗೆ ಹೋಗ್ತಾ ಇದ್ದೀವಿ ಈಗ. ಸೊ ಅದರ ಹತ್ರ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಇದೀಗ ನಮ್ಮ ಬೋಟ್ ರೈಡ್ನಲ್ಲಿ ನಾವು ತಲುಪಿರೋದು ಪೂವಾರ್ನ ಒಂದು ವಿಶೇಷವಾದ ಆಕರ್ಷಣೆ. ಅದೇ ಎಲಿಫೆಂಟ್ ರಾಕ್ ಅಥವಾ ಆನೆಪಾರ ಅಂತ. ದೂರದಿಂದ ನೋಡಿದಾಗ ಈ ಬಂಡೆ ಸಾಮಾನ್ಯವಾದ ಒಂದು ಕಲ್ಲಿನಂತೆ ಕಾಣಬಹುದು, ಆದರೆ ಬೋಟ್ ಹತ್ತಿರ ಬಂದಾಗ ಇದು ನಿರ್ದಿಷ್ಟ ಕೋನದಿಂದ ನೋಡಿದರೆ ಇದು ಆನೆಯ ದೇಹ ಅಥವಾ ಆನೆಯ ಬೆನ್ನಿನ ಆಕಾರದಂತೆ ಕಾಣಿಸುತ್ತದೆ. ಅದಕ್ಕೆ ಇದನ್ನು ಎಲಿಫೆಂಟ್ ರಾಕ್ ಅಂತ ಕರೀತಾರೆ. ಇದು ವಿಶೇಷ ಏನಂದರೆ ಇದು ಮನುಷ್ಯರು ನಿರ್ಮಿಸಿರುವ ಯಾವುದೇ ಪ್ರತಿಮೆ ಅಲ್ಲ. ಇದು ಪ್ರಕೃತಿಯಲ್ಲೇ ರೂಪುಗೊಂಡಿರುವ ಬಂಡೆ. ನೀರು, ಗಾಳಿ ಮತ್ತು ಕಾಲದ ಜೊತೆ ಪ್ರಕೃತಿ ತನ್ನದೇ ಆದ ರೀತಿಯಲ್ಲಿ ಒಂದು ಸುಂದರವಾದ ಆಕಾರ ಸೃಷ್ಟಿಸಿದೆ ಎಂದು ನೋಡಬಹುದು. ಇದು ಗೋಲ್ಡನ್ ಬೀಚ್. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಪೂವಾರ್ನ ಮತ್ತೊಂದು ಅದ್ಭುತವಾದ ದೃಶ್ಯ. ಇದು ನಮ್ಮ ಒಂದು ಕಡೆ ಕಾಣುತ್ತಿರುವುದು ನಯ್ಯಾರ್ ನದಿ, ಮತ್ತೊಂದು ಕಡೆ ವಿಶಾಲವಾಗಿ ಅರಬ್ಬಿ ಸಮುದ್ರ ಕಾಣಿಸ್ತಾ ಇದೆ. ಇವೆರಡು ಜಾಗವನ್ನ ಎಸ್ಪ್ಯೂರಿ ಅಂತ ಕರೀತಾರೆ, ನದಿ ಮುಖ ಅಂತಾನೂ ಕರೀತಾರೆ. ದೂರದಿಂದ ನೋಡಿದಾಗ ನದಿಯ ನೀರು ಮತ್ತು ಸಮುದ್ರದ ನೀರು ಒಂದೇ ಜಾಗದಲ್ಲಿ ಸೇರಿಕೊಂಡಿದ್ದರೂ ಅವುಗಳ ಬಣ್ಣ ಸ್ವಲ್ಪ ಕೂಡ ವ್ಯತ್ಯಾಸ ಕಾಣಿಸೋದಿಲ್ಲ. ಅದಕ್ಕೆ ಕಾರಣ ನದಿಯ ಸಿಹಿ ನೀರು ಮತ್ತು ಸಮುದ್ರದ ಉಪ್ಪುನೀರು ಜೊತೆಗಿನ ಹರಿವು, ಅಲೆಗಳು ಮತ್ತು ಮರಳಿನ ರಚನೆ. ಪ್ರಕೃತಿಯೇ ಸೃಷ್ಟಿಸಿರುವ ಈ ಒಂದು ಅದ್ಭುತ ಸಂಗಮ ಬೋಟ್ನಿಂದ ನೋಡುವ ಸುಂದರ ಅನುಭವ ನಿಜವಾಗಿಯೂ ಅದ್ಭುತವಾಗಿರುತ್ತೆ. ಪೂವಾರ್ನ ವಿಶೇಷತೆ ಇದೇನೆ. ನದಿ, ಬ್ಯಾಕ್ ವಾಟರ್, ಗೋಲ್ಡನ್ ಸ್ಯಾಂಡ್ ಬೀಚ್ ಮತ್ತು ಅರಬ್ಬಿ ಸಮುದ್ರ ಒಂದೇ ಪ್ರದೇಶದಲ್ಲಿ ಅದ್ಭುತವಾಗಿ ಕಾಣಸಿಗುತ್ತದೆ. ಇದೀಗ ನಾವು ಪೂವಾರ್ನ ಗೋಲ್ಡನ್ ಸ್ಯಾಂಡ್ ಬೀಚ್ ಹತ್ರ ಬಂದಿದ್ದೀವಿ. ಇಲ್ಲಿಗೆ ಬರುವ ದಾರಿಯೇ ಒಂದು ಅದ್ಭುತವಾದ ಅನುಭವ.
ಇಷ್ಟು ಹೊತ್ತು ನಾವು ಬೋಟ್ನಲ್ಲಿ ಬ್ಯಾಕ್ ವಾಟರ್ ನದಿ ಸುತ್ತಲಿನ ಹಸಿರು ಪ್ರದೇಶಗಳನ್ನು ನೋಡಿಕೊಂಡು ಬಂದಿದ್ವಿ. ಆದರೆ ಈಗ ನಮ್ಮ ಮುಂದೆ ಕಾಣಿಸುತ್ತಿರುವುದು ಸಂಪೂರ್ಣವಾಗಿರುವಂಥ ವಿಭಿನ್ನವಾಗಿರುವಂಥ ದೃಶ್ಯ. ಅದು ಅರಬ್ಬಿ ಸಮುದ್ರ. ಇಲ್ಲಿನ ಸಮುದ್ರದ ನೀರು ನೋಡೋಕ್ಕೆ ತುಂಬ ಸುಂದರವಾಗಿದೆ. ಆದರೆ ನಾವು ಇಲ್ಲಿ ಬಂದಾಗ ಒಂದು ವಿಷಯ ಗೊತ್ತಾಯಿತು, ಸಮುದ್ರ ಎಷ್ಟು ದೂರವಾಗಿರುತ್ತದೆಯೋ ಅದು ಅಷ್ಟೇ ಶಕ್ತಿಶಾಲಿಯಾಗಿರುತ್ತದೆ ಅಂತ. ನಾವು ಕೂಡ ಸಮುದ್ರದ ನೀರಿನ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಅಂತ ಆಸೆ ಪಟ್ಟೆವು. ಆದರೆ ಇಲ್ಲಿನ ನೀರಿನ ಹರಿವು ಅಲೆಗಳ ಬಲ ಜಾಸ್ತಿ ಇದ್ದ ಕಾರಣ ನಮ್ಮನ್ನು ಸಮುದ್ರದೊಳಗಡೆ ಇಳಿಯಲು ಬಿಡ್ತಾ ಇಲ್ಲ. ಮೊದಲು ಸ್ವಲ್ಪ ಬೇಸರ ಆಯಿತು, ಇಷ್ಟು ದೂರ ಬಂದು ಸಮುದ್ರದಲ್ಲಿ ಕಾಲಿಡಲು ಆಗಲಿಲ್ವಲ್ಲ ಅಂತ. ಆದರೆ ನಂತರ ಯೋಚಿಸಿದಾಗ ಇದು ನಮ್ಮ ಸುರಕ್ಷತೆಗಾಗಿಯೇ ಅಲ್ಲವೇ. ಸೊ ಸಮುದ್ರವನ್ನು ನಾವು ದೂರದಿಂದ ನೋಡಿದಾಗ ತುಂಬ ಶಾಂತವಾಗಿ ಕಾಣಬಹುದು. ಆದರೆ ನೀರಿನೊಳಗೆ ಹೋದಾಗ ಅದರ ಪ್ರವಾಹ ಎಷ್ಟು ಬಲವಾಗಿರ್ಬೋದು ಅನ್ನೋದನ್ನು ಹೊರಗಿನಿಂದಲೇ ನೋಡಿಕೊಂಡು ಅರ್ಥ ಮಾಡಿಕೊಳ್ಳೋದು ಕಷ್ಟ. ವಿಶೇಷವಾಗಿ ಇಲ್ಲಿ ನದಿ ಮತ್ತು ಸಮುದ್ರ ಸೇರುವ ಒಂದು ಪ್ರದೇಶ ಇರುವುದರಿಂದ ನೀರಿನ ಹರಿವು ಮತ್ತು ಸಮುದ್ರದ ಪರಿಸ್ಥಿತಿಯನ್ನು ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ. ಪೂವಾರ್ನ ವಿಶೇಷತೆಯೇ ಈ ಸಂಗಮ. ಒಂದು ಕಡೆ ನಯ್ಯಾರ್ ನದಿ, ಇನ್ನೊಂದು ಕಡೆ ಅರಬ್ಬಿ ಸಮುದ್ರ, ಮಧ್ಯದಲ್ಲಿ ಗೋಲ್ಡನ್ ಬೀಚ್, ಸುತ್ತಲೂ ಬ್ಯಾಕ್ ವಾಟರ್ಗಳು. ಪ್ರಕೃತಿಯ ಇಂತಹ ಸುಂದರವಾದ ಅದ್ಭುತವಾದ ಕಾಂಬಿನೇಷನ್ ಬೇರೆಲ್ಲೂ ಸಿಗೋದು ತುಂಬ ಕಷ್ಟ ಮತ್ತು ಅಪರೂಪ. ನಮ್ಮ ಮುಂದೆ ಈಗ ನೋಡ್ತಾ ಇದ್ದೀರಲ್ಲ, ಈ ಅಲೆಗಳ ಒಂದು ಸುಂದರ ಒಂದರಂತೆ ಒಂದು ದಡಕ್ಕೆ ಬಂದು ಅಪ್ಪಳಿಸುತ್ತಿದೆ. ಒಂದು ಅಲೆ ನೋಡೋಕ್ಕೆ ಚಿಕ್ಕದಾಗಿ ಕಾಣಬಹುದು, ಆದರೆ ಸಮುದ್ರದ ಶಕ್ತಿ ನಮಗಿಂತ ಎಷ್ಟೋ ಪಟ್ಟು ದೊಡ್ಡದು. ಅದಕ್ಕಾಗಿಯೇ ನಾವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದರೂ ಸಮುದ್ರದ ವಿಷಯದಲ್ಲಿ ತುಂಬ ಸೇಫ್ಟಿ ಫಸ್ಟ್ ಅನ್ನೋದು ತುಂಬ ಮುಖ್ಯ. ನಮ್ಮನ್ನು ನೀರಿನೊಳಗೆ ಬಿಡಲಿಲ್ಲ ಅನ್ನೋದು ಆ ಕ್ಷಣದಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆದ್ರೂ ಈಗ ಅದನ್ನೇ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರಯಾಣ ಅಂದರೆ ನಾವು ಅಂದುಕೊಂಡಿದ್ದನ್ನೆಲ್ಲ ಮಾಡೋದು ಮಾತ್ರ ಅಲ್ಲ, ಕೆಲವೊಮ್ಮೆ ಪ್ರಕೃತಿ ನಮಗೆ ಒಂದು ಲಿಮಿಟನ್ನು ತೋರಿಸುತ್ತೆ. ಇನ್ನು ಮಕ್ಕಳು ಕ್ಯಾಮಲ್ ರೈಡ್ನ ಮಾಡ್ತಾ ಇದ್ದಾರೆ. ತುಂಬ ಇಷ್ಟಪಟ್ಟು ಈ ಕ್ಯಾಮಲ್ ರೈಡ್ನ ಕೂತ್ಕೊಂಡಿದ್ರು. ಸೊ ಒಬ್ಬರಿಗೆ 100 ರೂಪೀಸ್ ಅಂತ ಹೇಳಿದ್ರು. ಸೊ ಇಬ್ರು 200 ರೂಪೀಸ್ ಕೊಟ್ಟು ಈ ಕ್ಯಾಮಲ್ ರೈಡ್ ಮಾಡ್ತಾಯಿದ್ರು. ಇನ್ನು ನಾವು ಬೀಚಲ್ಲೆಲ್ಲ ಆಟ ಆಡಿದ್ಮೇಲೆ ಟೈಮ್ ಬಂದು ಒಂದು ಆಲ್ಮೋಸ್ಟ್ 3:30 ಆಗಿತ್ತು. ಸೊ ನಾವು 3:30 ಆಗಿರೋದ್ರಿಂದ ನಾವು ಊಟ ಮಾಡಲೇಬೇಕಾಗಿತ್ತು. ಸೊ ಟೈಮ್ ತುಂಬ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ವಿಂಟೇಜ್ ಪಂಜಾಬಿ ಢಾಬಾ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ಬಂದಿದ್ವಿ. ಇದೊಂದು ಹೋಮ್ ಸ್ಟೇ ಕಮ್ ಹೋಟೆಲ್ ಥರ ಇತ್ತಿದು. ಊಟ ಏನೂ ಚೆನ್ನಾಗಿರಲಿಲ್ಲ. ಸೊ ನಾವಿಲ್ಲಿ ಸಮಥಿಂಗ್ ಏನೋ ತೊಗೊಂಡ್ವಿ ಅನಿಸುತ್ತೆ. ಅಲ್ಲೇ ಪಾರ್ಕ್ ಕೈಂಡ್ ಆಫ್ ಥಿಂಗ್ ಇತ್ತು. ಸೊ ಅಲ್ಲಿ ಮಕ್ಕಳೆಲ್ಲ ಸುಮ್ಮನೆ ಎಂಜಾಯ್ ಮಾಡ್ತಾಯಿದ್ರು ಆಟ ಆಡಿಕೊಂಡು. ಸೊ ಅದರ ನಂತರ ನಾವು ಕವಲಂ ಬೀಚ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದರ ನಂತರ. ಸೊ ಇದು ನೋಡ್ತೀನಿ. ಆಟಾಡು ಚಪ್ಪಲಿ ಅಲ್ಲಿ ಬಿಡು. ಅಲ್ಲಿ ಬಿಡು ಚಿನ್ನಾರಿ, ಚಪ್ಪಲಿ ಚಿನ್ನ, ಚಪ್ಪಲಿ ಅಲ್ಲಿ ಬಿಡು ಚಿನ್ನಾರಿ ಮೇಲೆ. ಚಪ್ಪಲಿ ಅಲ್ಲಿ ಬಿಡಮ್ಮ ಪಾಪು. ಅಯ್ಯೋ ಅಮ್ಮು ಕೈ ತೊಳ್ಕಡ. ಇರಿ ಬಿಡು ಚಿನ್ನ ರೀ, ಚಿನ್ನ ಓಲಿ ಬಿಡು ಚಿನ್ನ.
ಇನ್ನು ಇವತ್ತು ನಮ್ಮ ಕೇರಳ ಟ್ರಿಪ್ನಲ್ಲಿ ನಾವು ಬಂದಿರೋದು ತುಂಬ ಪ್ರಸಿದ್ಧವಾದ ಒಂದು ಸುಂದರವಾದ ಜಾಗಕ್ಕೆ, ಅದು ಕೋವಲಂ ಬೀಚ್ ಅಂತ. ಕೇರಳದ ತಿರುವನಂತಪುರಂಗೆ ಬಂದಾಗ ನೋಡಲೇಬೇಕಾದ ಪ್ರಮುಖ ಸ್ಥಳಗಳಲ್ಲಿ ಕೋವಲಂ ಕೂಡ ಒಂದು. ಇಲ್ಲಿ ಬಂದ ತಕ್ಷಣ ಮೊದಲು ನಮ್ಮ ಗಮನ ಸೆಳೆಯೋದು ಈ ವಿಶಾಲವಾದ ಅರಬ್ಬಿ ಸಮುದ್ರ, ಸಮುದ್ರದ ಅಲೆಗಳ ಸದ್ದು, ತಂಪಾದ ಗಾಳಿ, ಸುತ್ತಲಿನ ತೆಂಗಿನ ಮರಗಳು ಮತ್ತು ಸುಂದರವಾದ ಕರಾವಳಿ. ನಿಜವಾಗಿಯೂ ಮನಸ್ಸಿಗೆ ತುಂಬ ಫ್ರೆಶ್ ಅನಿಸ್ತಾ ಇತ್ತು. ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಎಷ್ಟೋ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೇವೆ, ಆದರೆ ಇಂತಹ ಜಾಗಕ್ಕೆ ಬಂದಾಗ ಸ್ವಲ್ಪ ಸಮಯವನ್ನು ಎಲ್ಲವನ್ನು ಮರೆತು ಪ್ರಕೃತಿಯನ್ನು ಎಂಜಾಯ್ ಮಾಡಬಹುದು. ಇಲ್ಲಿನ ಸಮುದ್ರದ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸುವ ದೃಶ್ಯ ನೋಡೋದೇ ತುಂಬ ಚೆನ್ನಾಗಿದೆ. ಕೋವಲಂನಲ್ಲಿ ಒಂದೇ ಒಂದು ಬೀಚ್ ಅಲ್ಲ, ವಿಭಿನ್ನವಾದ ಚಿಕ್ಕ ಚಿಕ್ಕ ಕಡಲ ತೀರಗಳ ಸಮೂಹ ಕೂಡ ಇದೆ. ಅದರಲ್ಲೂ ಲೈಟ್ ಹೌಸ್ ಬೀಚು ತುಂಬ ಪ್ರಸಿದ್ಧವಾಗಿರುವಂಥದ್ದು. ಇಲ್ಲಿನ ಲೈಟ್ ಹೌಸ್ ಕೋವಳಂ ಪ್ರಮುಖ ಲ್ಯಾಂಡ್ಮಾರ್ಕ್ ಕೂಡ ಹೌದು. ನಾವು ಇಲ್ಲಿ ಬಂದಾಗ ಬೀಚ್ನಲ್ಲಿರುವ ಜನರು, ಪ್ರವಾಸಿಗರು, ಸಣ್ಣ ಸಣ್ಣ ಅಂಗಡಿಗಳು ಎಲ್ಲವೂ ಸೇರಿ ಒಂದು ಲೈವ್ಲಿ ಅಟ್ಮಾಸ್ಫಿಯರ್ನ ಕೊಡ್ತಾ ಇತ್ತು. ಕೆಲವರು ಸಮುದ್ರದ ಅಲೆಗಳು ಎಂಜಾಯ್ ಮಾಡ್ತಿದ್ರು, ಕೆಲವರು ಫೋಟೋ ತೆಗೆದುಕೊಳ್ತಾ ಇದ್ರು, ಇನ್ನು ಕೆಲವರು ಕುಟುಂಬದ ಜೊತೆ ಸಮಯನ ಕಳೀತಾ ಇದ್ರು. ನಮಗೂ ಇಲ್ಲಿ ಸ್ವಲ್ಪ ಸಮಯ ಕುಳಿತುಕೊಂಡು ಸಮುದ್ರವನ್ನು ನೋಡುತ್ತಾ ಇರಬೇಕು ಅನ್ನಿಸ್ತಾ ಇತ್ತು. ಈ ಕೇರಳದ ಮತ್ತೊಂದು ಸುಂದರವಾದ ಒಂದು ಜಾಗಕ್ಕೆ ಬಂದಿದ್ದೀವಿ. ಈಗ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಮುಂಬಾಗಿಲು, ಫ್ರಂಟ್ ಪೊಸಿಷನ್, ರಾಜಗೋಪುರದ ಮುಂದೆ ನಿಂತಿದ್ದೀವಿ. ಅದು ನೈಟ್, ಹಗಲತ್ತಲ್ಲಿ ಒಂಥರ ಲುಕ್ ಇದೆ, ಅಂದರೆ ನೈಟಲ್ಲಿ ಒಂಥರ ಲುಕ್, ಲೈಟಿಂಗ್ಸ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಆ ಗೋಪುರದ ಕಲಶಗಳು, ಗೋಪುರ ನೋಡೋಕ್ಕೆ ಎಷ್ಟು ಚಂದವಾಗಿದೆ. ಸೊ ಇನ್ನು ಸಂಜೆ ಬೆಳಕಿನಲ್ಲಿ ದೀಪಗಳ ನಡುವೆ ನೋಡಿದಾಗ ಇನ್ನಷ್ಟು ದೈವಿಕವಾಗಿ ಕಾಣಿಸುತ್ತೆ. ದೇವಸ್ಥಾನದ ಗೋಪುರವನ್ನು ನೋಡುತ್ತಾ ನಿಂತಾಗಲೇ ಒಂದು ರೀತಿಯ ಭಕ್ತಿ ಮತ್ತು ಶಾಂತಿಯ ಭಾವನೆ ಮನಸ್ಸಿನಲ್ಲಿ ಮೂಡುತ್ತೆ. ನಾವು ದೇವಸ್ಥಾನದ ಒಳಗೆ ಹೋಗದೆ ಹೊರಗಿನಿಂದಲೇ ದೇವಸ್ಥಾನದ ಸೌಂದರ್ಯವನ್ನು ನೋಡುತ್ತಾ ಸ್ವಲ್ಪ ಸಮಯ ಕಳೆದೆವು. ಇಲ್ಲಿ ವಾಸ್ತುಶಿಲ್ಪ, ಎತ್ತರವಾದ ಗೋಪುರ, ಸುತ್ತಲಿನ ಪಾರಂಪರಿಕ ಕಟ್ಟಡಗಳು ಇವೆಲ್ಲವೂ ತಿರುವನಂತಪುರಂನ ಇತಿಹಾಸ, ಸಂಸ್ಕೃತಿಯನ್ನು ನೆನಪಿಸುತ್ತೆ. ದೇವಸ್ಥಾನದ ಮುಂದೆ ಬಂದಾಗ ನಮ್ಮ ಗಮನ ಸೆಳೆದ ಮತ್ತೊಂದು ಸುಂದರವಾದ ಸ್ಥಳ ಅಂದರೆ ಅದೇ ಈ ಪದ್ಮತೀರ್ಥಂ ಕಲ್ಯಾಣಿ. ನೋಡಿ ಸ್ನೇಹಿತರೆ, ಸಂಜೆಯ ಸಮಯದಲ್ಲಿ ಈ ಕಲ್ಯಾಣಿಯ ನೀರಿನ ದೇವಸ್ಥಾನದ ಗೋಪುರ ಪ್ರತಿಬಿಂಬ ಕಾಣಿಸುತ್ತಾ ಇರುವುದು ಎಷ್ಟು ಸುಂದರವಾಗಿದೆ ಅಂತ. ಈ ಕಲ್ಯಾಣಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಪ್ರಮುಖ ತೀರ್ಥಕೊಳಗಳಲ್ಲಿ ಒಂದಾಗಿದೆ. ದೇವಸ್ಥಾನದ ಪವಿತ್ರ ವಾತಾವರಣಕ್ಕೆ ಈ ಕಲ್ಯಾಣಿ ಇನ್ನಷ್ಟು ವಿಶೇಷತೆಯನ್ನು ಕೊಡ್ತಾ ಇದೆ. ಸೊ ಗಾಯ್ಸ್, ಇದ ನಮ್ಮ ಹೋಟೆಲ್ ಗ್ಯಾಲಕ್ಸಿ ಪಾರ್ಕ್ ಅಂತ ಹೋಟೆಲ್ ಹೆಸರು. ಮನೆ ಒಳಗಡೆ ಹೆಂಗಿದೆ ಅಂತ ನೋಡೋಣ. ನಾವು ಬೆಳಗ್ಗೆ ಬಂದು 9 ಗಂಟೆಗೆ ನಾವು ಇಲ್ಲಿ ಚೆಕ್-ಇನ್ ಮಾಡಿದ್ವಿ. ಇವಾಗ ನಾವು ಬಂದು 8:30ಗೆ ಚೆಕ್ ಔಟ್ ಮಾಡಬೇಕು. ಲಾಸ್ಟ್ ಒಂದು ರೂಮ್ ಇದೆಯಲ್ಲ, ಅದೇನು ನಮ್ಮ ರೂಮು. ಬನ್ನಿ, ಇದೇ ನಮ್ಮ ರೂಮು. ನೋಡಿ, ವಾರ್ಡ್ರೋಬ್ ಫುಲ್ ಅಲ್ಲೇ ಇದು ನೋಡಿ. ಇದು ಫಸ್ಟು ಬೆಳಗ್ಗೆ ನಾವು ಚೆಕ್-ಇನ್ ಮಾಡುವಾಗ ಒಂಥರ ವಾಸನೆ ಬರ್ತಾಯಿತ್ತು. ಆಮೇಲೆ ನಾವು AC ಹಾಕ್ಬಿಟ್ಟು ಹೊರಗಡೆ ಹೋದಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ. ಟಿ ವಿ ವರ್ಕ್ ಆಗ್ತಾಯಿಲ್ಲ, ಟಿವಿನೇ ವರ್ಕ್ ಆಗೋಲ್ಲ. ಡಬ್ಬ ಟಿ ವಿ, ಒಂದು ವಾಶ್ರೂಮು, ದೊಡ್ಡದಾಗಿದೆ ವಾಶ್ರೂಮು. ಗೀಸರ್ ಇಲ್ಲ, ಆಟೋಮೆಟಿಕ್ಕಾಗಿ ನೀರು ಬರುತ್ತೆ. ಸೋಲಾರ್ ಇಕ್ಕಿದ್ದಾರೆ ಮೇಲೆ ಟರ್ಸ್ನೆಲ್ಲ. ನಾನು ಅವತ್ತು ಮಣ್ಣಲ್ಲಿ ನಾನು ಮಣ್ಣಲ್ಲಿ ಸಮುದ್ರಲ್ಲಿ ಆದನೆಲ್ಲ ನೆಂದೋಗಿದ್ದು ಈ ಕಡೆ ಒಣಗಾಕಿದ್ದೀನಿ. ಚಿಕ್ಕ ರೂಮು
ಚಿಕ್ಕ ರೂಮ್ ದೊಡ್ಡ ವಾಶ್ರೂಮ್ ಒಂದು ಬೇರೆ ಆಗ ಹೋಗಲ್ಲ ಹಾಕಾಗಲ್ಲ. ಸೂಪರ್ ಎಲ್ಲ ಏನು ಮಸ್ತ್ ಇಲ್ಲ ಸೂಪರ್ ಆಗಿದೆ. ವಾಶ್ರೂಮ್ ಸ್ಯಾಟಿಸ್ಫೈ ಇದು ಓಕೆ ನಮಗೆ ಪರವಾಗಿಲ್ಲ ಬಾಬಣ್ಣ. ಇಟ್ಸ್ ಓಕೆ. ಅದು ಪರವಾಗಿಲ್ಲ. ವಾಶ್ರೂಮ್ಗೆ ಕಂಪೇರ್ ಮಾಡಿ ಓಕೆ, ಯಾಕಂದ್ರೆ ವಾಶ್ರೂಮ್ ಅಲ್ಲಿ ಒಳ್ಳೆ ಬಿಸಿನೀರು ಬರುತ್ತೆ. ಒಳ್ಳೆ ಅದು ಸೋಲಾರ್ ಪ್ಯಾನಿಂದ ತುಂಬಾ ಚೆನ್ನಾಗಿದೆ. ದೊಡ್ಡದಿದೆ ಬೇರೆ ವಾಶ್ರೂಮ್. ದೊಡ್ಡದಿದೆ, ಕ್ಲೀನ್ ಆಗಿದೆ. ಹ್ಞೂ ತುಂಬಾ ಹೈಜೀನ್ ಆಗಿದೆ. ಅವ್ರದ್ದು ಇರುತ್ತೆ ಲಾಡ್ಜ್ ಇದು. ಯಾರ್ದು? ಅಯ್ಯಪ್ಪಂದು ಅಂತ ಲಾಡ್ಜ್. ಅಯ್ಯಪ್ಪಂದು. ಅವರೇ ಯಾರು? ಸುರೇಶ್ ಸುರೇಶ್ ಏಯ್ ಹುಷಾರಮ್ಮ. ಸರಿ. ಸರಿ ಗೈಸ್, ನಾವು ಈ ವ್ಲಾಗ್ ಬಂದು 2-3 ಕಾರ್ ಇದೆ. ಆಮೇಲೆ ಮಾಡ್ತೀನಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಚೆಕ್ಔಟ್ ಮಾಡಿದ್ಮೇಲೆ ನಾವು ಕಾರಲ್ಲಿ ಹೋಗುವಾಗ ನಾನು ವ್ಲಾಗ್ ಮಾಡ್ತೀನಿ. ಇಡಿಯಾಪಂ ಬಂದಿದೆ ಇಬ್ರಿಗೂ. ಅಲ್ಲಿ ಬಂದು ಏನದು ಡಿಪ್ಪು, ಇಡ್ಲಿ ಒಳ್ಳೆ ಡಿಪ್ಪು ಬಂದಿದೆ. ನನಗೆ ಪುಟ್ಟು ಉತ್ತಪ್ಪಮ್ಮ ಆಮೇಲೆ ಪ್ಲೇನ್ ದೋಸೆ ಬರಬೇಕು. ಫೋನಲ್ಲಿ ಯಾವಾಗ ನೋಡಿದ್ರು ಮುಳುಗೋಗಿರ್ತಾನೆ. ಈಗ ಊಟ ಹೇಗಿದೆ ಅಂತ ನೋಡೋಣ. ಅದಕ್ಕೇನು ಹೇಳ್ತೀಯ? ದೋಸೆ ಕೋಕೋನಟ್ ಮಿಲ್ಕ್. ಚೆನ್ನಾಗಿದೆ. ಸಾಕು ಅಲ್ಲಿ ಚೆನ್ನಾಗಿದೆ. ಆಗ ಸಾಂಬಾರಲ್ಲಿ ನೋಡೋಣ. ಸಾಂಬಾರಲ್ಲಿ ಮಾತ್ರ ಸೂಪರ್ ಇದೆ. 3 ಸೈಡ್ ನೋಡೋಣ. ಮೂರು ಚೆನ್ನಾಗಿದೆ. ನೀವಿಲ್ಲಿ ಬಂದಾಗ ತಿನ್ನಿ, ಎಂಜಾಯ್ ಮಾಡಿ. ಹೆಂಗಿದ್ದಪ್ಪ? ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಇದು ಕೊಟ್ಟಿದ್ದಾರೆ ಕೋಕೋನಟ್ ಮಿಲ್ಕು, ಸಾಗು, ಸಾಂಬಾರು. ಇದು ಫೋನೆಲ್ಲ ಮುಳುಗೋಗಿರುತ್ತೆ. ಇದೇನೋ ಚಟ್ನಿ ಸಾಂಬಾರು ಕೊಟ್ಟಿದ್ದಾರೆ. ಇದು ಪ್ಲೇನ್ ದೋಸೆ ಅನಿಸುತ್ತೆ, ಇನ್ನೂ ಕೊಟ್ಟಿಲ್ಲ. ಬಂತು ಪ್ಲೇನ್ ದೋಸೆ, ನನಗೂ ಬಂತು ಊತಪ್ಪಮ್ಮ. ಗಾಯ್ಸ್, ನಾವೀಗ ಇಡಿಯಪ್ಪ ತಿಂತಾ ಇದ್ದೀನಿ. ತಿನ್ಬಿಟ್ಟು ಹೆಂಗಿದೆ ಅಂತ ನೋಡೋಣ. ಸೂಪರ್ ಇದೆ, ಚೆನ್ನಾಗಿದೆ. ಇವಳನ್ನ ಫೋನಲ್ಲಿ ಮುಳುಗೋಗಿ ತಿಂತಾನೆ ಇಲ್ಲ. ಅಪ್ಪ ಟೀ ಬೇಡವಾ? ಟೀ ಚಾಯ್ ಕಾಫಿ ಬೈಕು. ಕಾಫಿ ಕುಡಿದಿಲ್ಲ. ಸೊ ಗಾಯ್ಸ್, ನಾವಿವಾಗ ಕಾರಲ್ಲಿ ಹತ್ತಿದಾಯಿತು. ಹತ್ತಿದ ತಕ್ಷಣ ನಾವು ತಿರುಚೆಂದೂರಿಗೆ ಹೋಗ್ತಿದ್ದೀವಿ. ಸೊ ಗಾಯ್ಸ್, ನಾವಿವಾಗ ತಿರುಚೆಂದೂರಲ್ಲಿ ಇದ್ದೀವಿ. ತಿರುಚೆಂದೂರಲ್ಲಿ ಬಂದು ಕುಮಾರನ್ ರೆಸಿಡೆನ್ಸಿ AC ಅಂತ, ಅಲ್ಲಿ ನಾವು ಸ್ಟೇ ಆಗಿದ್ದೀವಿ. ಅಲ್ಲಿ 2 ಕಾಲಿಗೆ ನಾವು ಸ್ಟೇ ಆಗಿದ್ದು. ಇವಾಗ 3 ಆಯಿತು. ಇಲ್ಲ 2 ಕಾಲೆಲ್ಲ 2 ಮುಕ್ಕಾಲಿಗೆ ಸ್ಟೇ ಆಗಿ ನಾವು ಬನ್ನಿ ರೂಮ್ ಹೆಂಗಿದೆ ಅಂತ ನೋಡೋಣ. ಸೆಕೆಂಡ್ ಫ್ಲೋರ್ ಹತ್ತಬೇಕಾಗಿರುತ್ತೆ. ಆಮೇಲೆ ಇದು ಫಸ್ಟ್ ಫ್ಲೋರು. ಇದು ಸೆಕೆಂಡ್ ಫ್ಲೋರ್.
ಬನ್ನಿ ಇವಾಗ ರೂಮ್ ಹೇಗಿದೆ ಅಂತ ನಾನು ನೋಡಿ 2 ಬೆಡ್ರೂಮು TCL TV ಬಾತ್ರೂಮ್ ನೋಡಿ ಗೀಸರ್ ಇದೆ ದೊಡ್ಡದು ಬಾತ್ರೂಮ್ ಪರವಾಗಿಲ್ಲ ದೊಡ್ಡದು ಕ್ಲೀನಾಗೇ ಇದೆ ಸೊ ಗೈಸ್ ನಾವು ಒಂದು ಸ್ವಲ್ಪ ಹೊತ್ತು 1 ಅವರ್ ಮಲ್ಕೊಂಬಿಟ್ಟು 4:15ಗೆ ಟೆಂಪಲ್ ಓಪನ್ ಆಗೋದು ನಾವು 2-3 ಬಸ್ ಹೋಯ್ತೀವಾಗ ನಾವೆಲ್ಲರೂ ರೆಡಿ ಆಗ್ತಿದ್ದೀವಿ ನೋಡಿ ಕೃಷ್ಣಿಕ ಮಾತ್ರ ಇನ್ನೂ ರೆಡಿ ಆಗಿಲ್ಲ ನಾನು ರೆಡಿ ಆಗಿದ್ದಾಯಿತು ನಮ್ಮಮ್ಮನೂ ರೆಡಿ ಆಗಿದ್ದಾಯಿತು ಅಪ್ಪ ಮತ್ತು ನನ್ನ ತಂಗಿ ರೆಡಿ ಆಗಿಲ್ಲ ರೆಡಿ ಆಗಬೇಕು ಅಪ್ಪ ನಾವು ಬಸ್ಸಲ್ಲಿ ಹೋಗ್ತೀವಾ ಇಲ್ಲ ಕಾರಲ್ಲಿ ಹೋಗ್ತೀವಾ ಇಲ್ಲ ನಡ್ಕೊಂಡು ಹೋಗ್ತೀವಾ ವಾಕಪ್ಪು ಇಲ್ಲೇನೇ ಇರೋದು ಚಂದ ಬೀಚ್ ಆಮೇಲೆ ಮಧ್ಯಾಹ್ನ ಇವಾಗ ಟೈಮ್ ಬಂದು 4 ಗಂಟೆ ಆಯಿತು ನೀವು ಅರ್ಧ ಗಂಟೆ ಅಷ್ಟರಲ್ಲಿ ಇರ್ತೀವಲ್ಲಿ ಇಲ್ಲೇ 1 ಕಿಲೋಮೀಟ್ರ್ ಅಷ್ಟು 3 ಡಬ್ಬನಾ ಅಲ್ಲೆಲ್ಲ ಇದೆ ಸರಿ ಗಾಯ್ಸ್ ನಾವು ಅಲ್ಲಿ ಟೆಂಪಲ್ ಹತ್ರ ಮಾತಾಡೋಣ ಸಿಗೋಣ ಬಾಯ್ ಇನ್ನೂ ಎಷ್ಟೊತ್ತು ಬಾ ಮಮ್ಮ ಎಲ್ಲಿದೆ ಹಾಂ ಮಮ್ಮ ಎಲ್ಲಿದೆಪ್ಪ ನಾನು TV ನೋಡಲೇಬೇಕು ರೆಡಿ ಆಯ್ತಪ್ಪಣ್ಣ ನಡೀರಿ ಇವಾಗ ಹೋಗೋಣ ಆಫ್ ಮಾಡಿಬಿಡಿ ಎಲ್ಲನೂ ಆಫ್ ಮಾಡಬೇಕು ಫ್ಯಾನ್ ಹಾಕಿ ಬಾ ಚಪ್ಪಲಿ ನಾವು ಹೋಗ್ತೇವೆ ಬನ್ನಿ ಗೈಸ್ ಹೋಗೋಣ ಅದಕ್ಕೂ ಮುಂದೆ ಬರ್ತೀನಿ ನಾನು ಅಂತ ಸರಿ ನಂಬರ್ ಕಾಣಿಸಿಲ್ಲ ಏನಕ್ಕ ಯಾವ ನಂಬರ್ಗ ಅವ್ರಿಗೆ ಎಕ್ಸ್ಟ್ರಾ ಏನಾದರೂ 150 ಅದು ಸಂತೋಷ ಕೊಡ್ತು ಇಲ್ಲ ಅದನ್ನ ಅದು ಬರೋದು ಏನು ನಂಬರ್ ಇದೆಯಾ ಸರಿ ಇರ್ಕಡ ಅಣ್ಣ 60 ಬಣ್ಣ 6 ಸರಿ 60 ಪಾಪ ಬೇಗ ಕೊಡಿ ಇದ್ರಲ್ಲಿ ಇಟ್ಕೊಂತೆ ನಾವು ದೇವಸ್ಥಾನಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ
ಹಂಗೆ ದರ್ಶನ ಆದ ತಕ್ಷಣ 8 ಗಂಟೆಗೆ ಊಟ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಮತ್ತೆ ಊಟ ಮಾಡ್ಬಿಟ್ಟು ಬೀಚ್ಗೆ ಹೋಗೋಣ. ಬೀಚ್ಗೆ ಹೋಗ್ಬಿಟ್ಟು ಆಮೇಲೆ ಏನಾದರೂ ಮಾಡೋಣ ಪ್ಲ್ಯಾನ್ ಮತ್ತು ಸಾಯಂಕಾಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದು ದರ್ಶನ ಮಾಡ್ತೀನಿ ನೋಡಿ. ನನಗೆ ತಮಿಳು ಓದಕ್ಕೆ ಬರಲ್ಲ. ಫೋನ್ ಪೇ ಇಲ್ವಂತಪ್ಪ, ಫೋನ್ ಪೇ ಇಲ್ವಂತಪ್ಪ. ಸುಮ್ಮನೆ ಮುಂದೆ ಹೋಗೋಣಪ್ಪ. ಓಡ್ತಾ ಪಪ್ಪ ಗಣಪತಿ ನೋಡ್ಕೊಳ್ಳಿ. ನಾವು ಈಗ ಅಣಿ ಅಯ್ಯಕ್ಕೆ ಹೋಟೆಲ್ಗೆ ಹೋಗ್ತಾ ದೇವಸ್ಥಾನ ಸ್ಟ್ರೈಟ್ ಇದು ಅಣಿ ಅಯ್ಯಕ್ಕೆ ಹೋಟೆಲ್ ಹೋಗ್ತಿದ್ವಿ. ಯಾಕಂದರೆ ಫಿಲ್ಟ್ರ್ ಕಾಫಿ ಕುಡಿದ್ವಿ. ದರ್ಶನ ಮಾಡ್ಕೊಂಡು ನಿದ್ದೆ ಬಂದುಬಿಡುತ್ತಲ್ಲ, ಸೊ ಅದಕ್ಕೆ ನಾವು ಫಿಲ್ಟ್ರ್ ಕಾಫಿ ಕುಡಿಯೋಕೆ ಹೋಗ್ತಿದ್ವಿ. ಕಾಫಿ ಕುಡಿದ್ರೆ ಸ್ವಲ್ಪ ತಂಪಾಗಿರ್ತೀವಲ್ಲ ಅದಕ್ಕೆ.